ಆಗ್ತಾ ಇದೆ ಅನ್ನುವಂಥದ್ದು. ನಾವು ಯಾವುದು ಗೊಂದಲದ ಹೇಳಿಕೆ ಕೊಡೋಕ್ಕೆ ಯಾರೂ ಕೂಡ ಪ್ರಯತ್ನ ಪಡಬಾರ್ದು. ಅದು ಪ್ರೀತಮ್ ಗೌಡ್ರನ್ನು ಒಳಗೊಂಡಂತೆ ಜನತಾದಳದ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಅವರು ಸೇರಿದಂತೆ ಯಾರೂ ಕೂಡ ಗೊಂದಲದ ಹೇಳಿಕೆ ಕೊಡಬಾರ್ದು ಅನ್ನೋಂಥದ್ದೇ ನಮ್ಮದು ರಿಕ್ವೆಸ್ಟ್ ಇರೋದು. ಅದಕ್ಕೆ ನಾವು ಬದ್ಧವಾಗಿದ್ದೀವಿ, ಅವರು ಬದ್ಧವಾಗಿದ್ದಾರೆ. ನಾರಾಯಣಗೌಡರಾಗಲಿ, ಪ್ರೀತಮ್ ಗೌಡರಾಗಲಿ, ನಿಖಿಲ್ ಕುಮಾರಸ್ವಾಮಿ ಆಗಲಿ ಯಾರೂ ಕೂಡ ಗೊಂದಲವನ್ನು ಮಾಡಬಾರ್ದು ಅನ್ನೋದು ನಮ್ಮ ಅಪೇಕ್ಷೆ ಇದೆ. ಹಾಗಾಗಿ ಯಾರೂ ಕೂಡ ಅದನ್ನು ಮಾತಾಡೋದಿಲ್ಲ ಅನ್ನೋಂಥದ್ದು ನನ್ನ ನಂಬಿಕೆ, ನನ್ನ ಸೇರಿದಂತೆ. ಬಟ್ ನಿಮ್ಮ ಹೇಳಿಕೆ ಮೇಲೆ ಈ ರೀತಿಯಾದಂಥ ಚರ್ಚೆಗಳು ನಡೀತಾ ಇರುವಂಥದ್ದು ಸರ್. ಅದು ಮಾಧ್ಯಮದ ಸ್ನೇಹಿತರು ನಾನು ಹೇಳಿದ್ದನ್ನು ಅವ್ರಿಗೆ ಮನವರಿಕೆ ಮಾಡೋಂಥ ಪ್ರಯತ್ನ ಮಾಡಿಕೊಟ್ಟಿದ್ರಿ. ಅದ್ರ ಒಂದು ವಾರ 10 ದಿನದ ಮುಂಚೆ ಅವರು ಹೇಳಿದಂಥ ಹೇಳಿಕೆಗೆ ನೀವುಗಳು ಮಹತ್ವ ಕೊಟ್ಟಿದ್ರು. ಬಹುಶಃ ನಾನು ಹೇಳೋಕ್ಕಿಂತ ಮುಂಚೆನೇ ಈ ಒಂದು ಏನು ಚರ್ಚೆ ಆಗ್ತಿದೆ ಅದಕ್ಕೆ ಮಹತ್ವ ಬರ್ತಿತ್ತು. ನೀವುಗಳು ಪ್ರೀತಮ್ ಗೌಡ ಹೇಳಿದ ನಂತರ ಆ ವಿಚಾರವನ್ನು ಎತ್ಕೊಂಡಿರೋದ ಕಾರಣ ನನ್ನ ಹೇಳಿಕೆಯಿಂದ ಅಂತೇಳಿ ಅನಿಸಿದೆ. ನಮ್ಮ ಕಾರ್ಯಕರ್ತರು ಅಲ್ಲ, ಕಾರಣ ಏನಿಲ್ಲ, ನಾವು ಬಹಿರಂಗವಾಗಿ ಮಾತಾಡಬಾರ್ದು ಅಂತ ಅವ್ರ ಅಪೇಕ್ಷೆ ಇದೆ, ಅವರು ಬಹಿರಂಗವಾಗಿ ಮಾತಾಡಬಾರ್ದು ಅಂತ ನಮ್ಮ ಕಾರ್ಯಕರ್ತರ ಅಪೇಕ್ಷೆ ಇದೆ. ಹಾಗಾಗಿ ಈಗ ಅವ್ರಿಗೂ ಅರ್ಥ ಆಗಿದೆ, ನಮಗೂ ಅರ್ಥ ಆಗಿದೆ. NDA ನೇತೃತ್ವದಲ್ಲಿ ತೀರ್ಮಾನ ಆಗೋಂಥ ಡೆಲ್ಲಿಲಿ ಯಾವುದೇ ಟಿಕೆಟ್ ವಿಚಾರನೂ ಮಾತಾಡಬಾರ್ದು, ಮುಖ್ಯಮಂತ್ರಿ ಯಾರು ಅನ್ನೋಂಥದ್ದು ಮಾತಾಡಬಾರ್ದು ಅನ್ನೋಂಥದ್ದು ಅವ್ರಿಗೂ ಮನವರಿಕೆ ಆಗಿದೆ, ನಮಗೂ ಗೊತ್ತಿತ್ತು. ನಾವು ಅವ್ರ ದಾರಿಲೇ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲದಿರೋ ರೀತಿ ಅವರು ನಾವು ಒಟ್ಟಿಗೆ ಸಹಕಾರದಿಂದ ಮಾಡೋಂಥದ್ದು ಮಾಡ್ತೀವಿ. ಕರೆಕ್ಟ್ ಅಲ್ಲ, ಹಾದಿಲ್ ಬೀದಿಲ್ ಮಾತಾಡಿದ್ದಕ್ಕೆ ಕಾರ್ಯಕರ್ತರು ಮನಸ್ಸು ಬೇಜಾರಾಗಿದ್ದ ಕಾರಣ ಇವಾಗ ನಾವು ಮಾತಾಡಿದ ನಂತರ ಯಾರೂ ಮಾತಾಡಬಾರ್ದು ಅಂತೇಳಿ ಒಂದು ಮನಸ್ಥಿತಿ ಆಗಬೇಕು ಅಂತೇಳಿ ಅಪೇಕ್ಷೆ ಪಟ್ಟಿದ್ದಾರೆ. ಅದಕ್ಕೆ ನಾವು ಕೂಡ ಬದ್ಧವಾಗಿರೋಂಥ ಕೆಲಸವನ್ನು ಮಾಡ್ತೀವಿ, ಅವರು ಬದ್ಧವಾಗಿರೋಂಥ ಕೆಲಸ ಮಾಡ್ತೀವಿ ಅಂತ ಮೊನ್ನೆ ಹೇಳಿದ್ದಾರೆ. ಸ್ವಾಗತಾರ್ಹ. ನಾವು ಮಾತಾಡಲ್ಲ, ನೀವು ಮಾತಾಡಬೇಡಿ ಅಂತ ಅಲ್ಲ, ಅವ್ರು ಮಾತಾಡಬಾರ್ದು ಅಂತ ಅವ್ರು ಹೇಳಿದ್ದಾರೆ. ಅವರು ಒಳ್ಳೆ ದೃಷ್ಟಿಯಿಂದ ಹೇಳಿದ್ದಾರೆ ಅಲಯನ್ಸಿಂದು. ಹಂಗಾಗಿ ಅವರು ಫಾಲೋ ಮಾಡ್ತಿರೋದ್ರಿಂದ ನಮ್ಮ ಪಕ್ಷದ ವತಿಯಿಂದನೂ ಎಲ್ಲ ನಾಯಕರುಗಳು ಫಾಲೋ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಅಲ್ಲ, ಹಾದಿ ಬೀದಿಲಿ ಚರ್ಚೆ ಮಾಡಬಾರ್ದು ಅಂತ ಹೇಳಿದ್ಮೇಲೆ ಈಗ ಮತ್ತೆ ಚರ್ಚೆ ಆಗೋದು ಬೇಡ. ಹಾಗಾಗಿ ಅವರು ಆ ವಿಚಾರವನ್ನು ಅವರು ಭಾಳ ಆಗ್ರಹಪೂರ್ವಕವಾಗಿ ಹೇಳಿದ್ದಾರೆ. ಹಂಗಾಗಿ ಅವ್ರದ್ದು ಯೋಚನೆ ಸರಿ ಇರುತ್ತೆ. ಅವ್ರು ಹೇಳಿರೋ ಅಂಥದ್ದನ್ನು ಅವ್ರು ಫಾಲೋ ಮಾಡ್ತಿರೋದ್ರಿಂದ ನಾವು ಕೂಡ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕು. ನಾವು ಮೈತ್ರಿ ಪರವಾಗಿರೋಂಥವ್ರು, ಯಾವುದೇ ಗೊಂದಲ ಆಗಬಾರ್ದು ಅಂತಿರೋಂಥವ್ರು. ನಮ್ಮ ಉದ್ದೇಶವೂ ಅದೇ ಆಗಿದ್ದರಿಂದ ಅವ್ರು ಹೇಳಿದ ಮಾತನ್ನು ಅವರು ಅನುಸರಿಸ್ಕೊಂಡು ನಾವು ಅನುಸರಿಸೋಂಥ ಕೆಲಸವನ್ನು ಮಾಡೋಣ. ನಾನು ಯಾವುದಾದ್ರು ವಿಚಾರವನ್ನು ಮಂಡಿಸಿದ್ರೆ ಲಾಜಿಕಲ್ ಎಂಡಿಗೆ ತಗೊಂಡೋಗ್ಬೇಕು ಅಂತ ಹೇಳೋದು. ನನ್ನ ಮನವಿ ಏನಿತ್ತು, ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಂಗಿಲ್ಲ, ಯಾರು ಕ್ಷೇತ್ರದಲ್ಲಿ ಕ್ಯಾಂಡಿಡೇಟು ಅಂತ ಹೇಳಂಗಿಲ್ಲ ಅಂಥೇಳಿ ನಾನು ವಿಚಾರವನ್ನು ಎತ್ತಿದ್ದೆ. ಈಗ ಅವರೇ ಪುನಃ ಹೇಳಿದ್ದಾರೆ ಹಾದಿ ಬೀದಿಲಿ ಚರ್ಚೆ ಆಗಂಗಿಲ್ಲ ಡೆಲ್ಲಿಲಿ ಅಂತ. ಹಂಗಾಗಿ ಹಾದಿ ಬೀದಿಲಿ ಯಾರು ಹೇಳ್ತಿದ್ರು ಅವರು ಇನ್ನು ಹೇಳ್ದೆ ಹೋದರೆ ಸಮಸ್ಯೆ ಬಗೆಹರಿಯಿತು. ಹಂಗಾಗಿ ಪ್ರೀತಮ್ ವೈಲೆಂಟು ಇಲ್ಲ, ಸೈಲೆಂಟು ಇಲ್ಲ. ಟಾಸ್ಕ್ ಮಾಸ್ಟ್ರು, ಆ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ, ನನ್ನ ಕೆಲಸ ಮುಗಿದಿದೆ. ಹಂಗಾಗಿ ನಾನಿನ್ನು ಸೈಲೆಂಟು. ಇದರಲ್ಲಿ ಯಾವುದೂ ತರ್ಕಗಳು ಹುಡ್ಕೋದು ಬೇಡ. ನಾನು ಸದಾ ಮೈತ್ರಿ ಪರವಾಗಿರ್ತೀನಿ. ಆದರೆ ಮೈತ್ರಿಯ ರೀತಿ ರಿವಾಜುಗಳನ್ನ ತೀರ್ಮಾನ ಮಾಡೋದು ದೆಹಲಿಯ ನಾಯಕರುಗಳು. ಅದಕ್ಕೆಲ್ಲರೂ ಸಹಮತ ವ್ಯಕ್ತಪಡಿಸ್ಬೇಕು. ಅದಕ್ಕೆ ಪ್ರೀತಮ್ ಗೌಡನೂ ಹೊರತಾಗಿಲ್ಲ, ನಿಖಿಲ್ ಅವರು ಹೊರತಾಗಿಲ್ಲ. ಹಾಗಾಗಿ ಅವ್ರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ. ಈ ಒಂದು ಉತ್ತಮವಾದ ಬೆಳವಣಿಗೆ ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಇಲ್ಲದಿರೋ ರೀತಿಯಲ್ಲಿ ಮಾಡುತ್ತೆ. ಅವ್ರು ಮಾತಾಡಿದ್ರೆ ನಾವು ಶುರು ಮಾಡ್ತೀವಿ ಅಂತ ಹೇಳ್ತಿದ್ರಲ್ಲ ಸರ್. ಅಲ್ಲಪ್ಪ, ಅವರು ಪಾಪ ಅವ್ರಿಗೆ ಮಾತಿನಲ್ಲಿ ಕಾರ್ಯಕರ್ತರಿಗೆ ಉದ್ದೇಶ ಮಾತನಾಡ್ಬೇಕಾದ್ರೆ ಮಾತಾಡಿರೋದು ನಮ್ಮ ಕಾರ್ಯಕರ್ತರು ಗೊಂದಲ ಆಗಿತ್ತು. ಹಂಗಾಗಿ ಕ್ಲಾರಿಟಿ ಕೊಡಬೇಕಾಗಿತ್ತು. ಈಗ ಚರ್ಚೆ ಆಗೋದು ಬೇಡ, ವೇದಿಕೆಯಲ್ಲಿ ಚರ್ಚೆ ಆಗೋದು ಬೇಡ, ಒಂದು 4 ಗೋಡೆ ಮಧ್ಯೆ ಕೊಠಡಿಲಿ ಚರ್ಚೆ ಮಾಡಬೇಕು ಅನ್ನೋ ಸಲಹೆ ಕೊಟ್ಟಿದ್ದಾರೆ. ಸಲಹೆ ಸರಿ ಇದೆ, ಸಲಹೆಯನ್ನು ಪಾಲಿಸೋಂಥ ಕೆಲಸವನ್ನು ನಾವು ಮಾಡ್ತೀವಿ, ಅವರು ಮಾಡ್ತೀವಿ. ಅಲ್ಲ, ನಮ್ಮ ಕಾರ್ಯಕರ್ತರು ಏನು ಹೇಳಿರ್ತಾರೆ ಅನ್ನೋಂಥದ್ದನ್ನ ಅವ್ರ ಕಾರ್ಯಕರ್ತರದನ್ನು ಒಟ್ಟಿಗೆ ಕೂತು ಮಾತಾಡ್ತೀವಿ. ನಾವು ಆದಿಲ್ ಬೀದಿಲ್ ಮಾತಾಡೋದು ಬೇಡ ಅಂದಮೇಲೆ ನಾವು ಅದನ್ನು ಪಾಲನೆ ಮಾಡಬೇಕಲ್ಲ. ಚಿಕ್ಕವರಿಂದನಾರಾಗಲಿ ದೊಡ್ಡವರಿಂದನಾರಾಗಲಿ ಒಳ್ಳೆಯ ರಚನಾತ್ಮಕ ಸಲಹೆ ಬಂದರೆ ಅಲಯನ್ಸಿಗೆ ಅದನ್ನು ತಗೊಳಕ್ಕೆ ಸಿದ್ಧ ಸರ್. ಇಬ್ಬರು ಎರಡೂ ಕಡೆ ಪಾಲಿಸ್ಬೇಕು. ಈಗ ಎರಡೂ ಕಡೆ ಪಾಲಿಸೋಕ್ಕೆ ನಿಯಮಗಳನ್ನ ಅವರೇ ಹಾಕಿರೋದ್ರಿಂದ ಆ ನಿಯಮನ ಫಾಲೋ ಮಾಡೋಣ, ಎಲ್ಲ ಒಟ್ಟಾಗಿ ಹೋಗೋಣ. ಯಾರು ಸೋತವ್ರಿಗೆ ಟಿಕೆಟ್ ಕೊಡ್ತಾರೋ, ಗೆದ್ದವ್ರಿಗೆ ಟಿಕೆಟ್ ಕೊಡ್ತಾರೋ, ಇವರೇ ತೀರ್ಮಾನ ಮಾಡೋದು ಬೇಡ ಅನ್ನೋದು ಅಷ್ಟೇ ಆಗಿತ್ತು. ಗೆಲುವು ಮಾನದಂಡ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಬೇಕು ಅನ್ನೋದು ಅಷ್ಟೇ ಕಾರ್ಯಕರ್ತರ ಉದ್ದೇಶ. TPZP ಆಗಲಿ, MLA ಆಗಲಿ, MP ಆಗಲಿ. ಆ ನಿಟ್ಟಿನಲ್ಲಿ ಅವರು ಸಹಮತ ವ್ಯಕ್ತಪಡಿಸಿರೋದ್ರಿಂದ ನಾನು ಅವ್ರ ಮಾತಿಗೆ ನಾನು ಸಹಮತವನ್ನು ವ್ಯಕ್ತಪಡಿಸ್ತಾ ಮುಂದೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತೇಳಿ. ಪ್ರೀತಮ್ ಗೌಡ್ರು ಮಾತಾಡಬಾರ್ದು ಅಂತ ಸೂಚನೆ ಬಂದಿದೆಯಾ ಅಂತ ಸರ್? ಈಗ ಮಾತಾಡ್ತಿದ್ದೀನಲ್ಲ, ಮೈತ್ರಿ ಬಗ್ಗೆ ಮಾತಾಡಬಾರ್ದು, ಮೈತ್ರಿ ಗಟ್ಟಿಯಾಗಿ ಹೋಗಬೇಕು. ಅವ್ರು ಹೇಳ್ದಂಗೆ ಆದಿ ಬೀದಿಲಿ ಮಾತಾಡಬಾರ್ದು ಅಂತಲೇ ಹೇಳ್ತಿದ್ದೀನಿ. ಅದರಲ್ಲೇನು ಮುಲಾಜೇನಿಲ್ಲ. ನಾವು
ನೋಡಿ, ನೀವು ಪ್ರೊವೋಕ್ ಮಾಡಿದ್ರಿ ಅಂತ ಪ್ರೊವೋಕ್ ಆಗೋಕ್ಕೆ ಇದು ಪ್ರೀತಮ್ ಗೌಡ, ಬೇರೆಯವರಲ್ಲ. ಮತ್ತು ವಿಚಾರವನ್ನು ಮಂಡಿಸ್ದೆ ಸೈಲೆಂಟ್ ಆಗೋಕ್ಕೆ ಬೇರೆ ಯಾರೂ ಅಲ್ಲ ನಾನು. ಹಾಗಾಗಿ ಯಾಕೆ ಈ ಗೊಂದಲವನ್ನು ಮಾಡುತ್ತಿದ್ದೀರಿ ಅಂತೇಳಿ ಹೇಳಿ ನಿಮ್ಮ ಮಾತಿನಿಂದ ಒಂದ್ ಕಡೆ ಜೆಡಿಎಸ್ ನಾಯಕರು ಮಾತಾಡ್ತಾ ಇದ್ರು ಅನ್ನೋದು ಅಲ್ಲ, ಕರೆಕ್ಟ್. ಅದ್ರ ಮಾತಿಗೆ ಮಹತ್ವ ಇದೆ ಅಂತ ಆಯ್ತಲ್ಲ. ಒಬ್ಬ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯಕರ್ತರ ಭಾವನೆಯನ್ನು ವ್ಯಕ್ತಪಡಿಸಿದಾಗ ಬಹುಶಃ ಅವ್ರಿಗೂ ಇದು ಕಾರ್ಯಕರ್ತರಲ್ಲೇನೋ ಇದೆ, ನಾವೆಲ್ಲ ಕೂತು ಮಾತಾಡಬೇಕು ಅನ್ನೋ ಭಾವನೆ ಬಂದಿದೆ ನಮ್ಮ ಮೈತ್ರಿ ಪಕ್ಷದವ್ರಿಗೆ. ಅದು ಉತ್ತಮವಾದ ಬೆಳವಣಿಗೆ. ನಾನು ವ್ಯಕ್ತಿಗತವಾಗಿ ನನ್ನ ಬಗ್ಗೆ ಏನೇ ಮಾತನಾಡಿದ್ರು ವಿಚಾರವಾಗಿ ಸಹಮತ ಬಂದಿರೋದು ಖುಷಿ ತರೋಂಥ ವಿಚಾರ. ಯಾಕಂದರೆ ಕಾರ್ಯಕರ್ತರಿಗೋಸ್ಕರ ಒಬ್ರ್ಯಾರು ನಿಷ್ಠೂರ ಆಗಲೇಬೇಕು. ನಾನು ಕಾರ್ಯಕರ್ತರಿಗೋಸ್ಕರ ಪ್ರೀತಮ್ ಗೌಡ ನಿಷ್ಠೂರ ಆಗಕ್ಕೆ ತಯಾರಿದ್ದೀನಿ. ಆದರೆ ಅಂತಿಮವಾಗಿ ರಿಸಲ್ಟ್ ಕಾರ್ಯಕರ್ತರ ಪರವಾಗಿ ಪಕ್ಷದ ಬೆಳವಣಿಗೆ ಪೂರಕವಾಗಿದ್ದರೆ ಅದಕ್ಕಿಂತ ಸಾರ್ಥಕತೆ ಏನು? ನಮಗೆ ಪಕ್ಷದಲ್ಲಿ ಹೇಳ್ಕೊಟ್ಟಿರೋದು ವ್ಯಕ್ತಿಗಿಂತ ದೇಶ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ವ್ಯಕ್ತಿಗಿಂತ ಪಕ್ಷನೂ ದೊಡ್ಡದು, ಪಕ್ಷಕ್ಕಿಂತ ದೇಶನೂ ದೊಡ್ಡದು. ನಮ್ಮ ಧ್ಯೇಯ ಇರೋಂಥದ್ದು ಪಕ್ಷ ಬೆಳೆಸಬೇಕು ಅಂಥದ್ದು. ಹಾಗಾಗಿ ಪ್ರೀತಮ್ ಗೌಡ ಒಬ್ಬನಿಂದ ಏನೂ ಆಗೋಂಥದ್ದಲ್ಲ. ಪಕ್ಷದ ಕಾರ್ಯಕರ್ತರಿಗೆ ಪಕ್ಷ ಒಳ್ಳೇದಾಗಬೇಕಷ್ಟೇ. ಲೋಕಲ್ ಎಲೆಕ್ಷನ್ ಯಾವ ರೀತಿ ಹೋಗ್ತೀರಿ ಸರ್? ಅದನ್ನೇ 4 ಗೋಡೆ ಮಧ್ಯೆ ಅವ್ರ ಸಲಹೆಯನ್ನು ನಾವು ತಗೊಂಡ್ಬಿಟ್ಟಿದ್ದೀವಲ್ಲ. ಅವರು ಯಾವಲ್ಲಿ ತನಕ ನಮಗೆ ಪ್ರೀತಿ ತೋರಿಸ್ತಾ ಇದ್ದಾರೆ ಆ ಪ್ರೀತಿನ ನಮ್ಮ ಕಾರ್ಯಕರ್ತರು ಉಳಿಸ್ಕೊಳ್ತಾರೆ. ಅದರಲ್ಲಿ ಯಾವುದೇ ಗೊಂದಲ ಇಲ್ಲ. ಎಸ್ ಸರ್, ಥ್ಯಾಂಕ್ ಯು. ಸರ್, ಯತೀಂದ್ರ ಸಿದ್ದರಾಮಯ್ಯನವರು ಸರ್ಕಾರದ ಆರೋಪಗಳಿದೆ. ನಾನು ಸಂಘಟನೆಯ ವ್ಯಕ್ತಿ. ಹಾಸನ ಕ್ಷೇತ್ರದ ಜನ ನನಗೆ 5 ವರ್ಷಗಳ ಕಾಲ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಸಂಘಟನೆ ವಿಚಾರವಾಗಿ, ಪಾರ್ಟಿ ಕಟ್ಟೋದ್ರ ವಿಚಾರವಾಗಿ ಮಾತ್ರ ಈಗ ಮಾತನಾಡೋಂಥದ್ದು. ನಮ್ಮ ಶಾಸಕರು, ವಿರೋಧ ಪಕ್ಷದ ನಾಯಕರುಗಳು ಸರ್ಕಾರದ ನಡೆ ಅವ್ರದ್ದು ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ಮಾತನಾಡ್ತಾರೆ. ಪಕ್ಷ ಸಂಘಟನೆ ಬಗ್ಗೆ ಪ್ರೀತಮ್ ಗೌಡಂಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಕೆಲಸವನ್ನು ನಿಷ್ಠೂರವಾಗಿ ಕಾರ್ಯಕರ್ತರ ಪರವಾಗಿ ಮಾಡೋ ಅಂಥದ್ದನ್ನು ಮಾಡ್ತೀನಿ. ರಾಜ್ಯಾಧ್ಯಕ್ಷರು ಬದಲಾವಣೆ ಆಗುತ್ತೆ ಸರ್, ಆ ಚರ್ಚೆ ಕೂಡ ಇದೆ. ರಾಜ್ಯಾಧ್ಯಕ್ಷರು 2028 ತನಕ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾಗಿ ಚುನಾವಣೆಯನ್ನು ಮಾಡುತ್ತೆ. TPZPಯಲ್ಲೂ ಗಮನಾರ್ಹ ಸಾಧನೆಯನ್ನು ಮಾಡ್ತೀವಿ. 2028ರಲ್ಲಿ 120ಕ್ಕೂ ಹೆಚ್ಚು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಗಳಿಸುತ್ತೆ. ಯಾವುದೇ ಅನುಮಾನ ಬೇಡ. ಪದೇ ಪದೇ ಚರ್ಚೆ ಆಗುತ್ತಲ್ಲ ಸರ್ ಅಧ್ಯಕ್ಷರು? ಚರ್ಚೆ ಯಾರು ಪ್ರಬಲ ವ್ಯಕ್ತಿಗಳಿರ್ತಾರೆ ಅವ್ರ ಬಗ್ಗೆ ಚರ್ಚೆ ಆಗೋವಂಥದ್ದು ಸಹಜ. ಯಾರು ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟರೆ ಚರ್ಚೆ ಆಗುತ್ತೆ ಅಂದರೆ ಅವ್ರಿಗೆ ಶಕ್ತಿ ಇದೆ ಅಂತ. ಯಾರು ಒಬ್ಬರು ವಿಚಾರ ಮಾತಾಡ್ತಿದ್ದಾರೆ ಅಂದರೆ ಅವ್ರಿಗೆ ತುಂಬ ಶಕ್ತಿ ಇದೆ ಅಂತ. ವಿಜೇಂದ್ರ ಅವರಿಗೆ ಅವರ ತಂದೆಯವರ ಯಡಿಯೂರಪ್ಪ ಸಾಹೇಬರ ಆಶೀರ್ವಾದ ಇದೆ, ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಇದೆ, ಜನಸಾಮಾನ್ಯರು ಕಾರ್ಯಕರ್ತರ ಬಲ ಇದೆ. ಹಂಗಾಗಿ ಅವ್ರ ವಿಚಾರ ಪದೇ ಪದೇ ಚರ್ಚೆಗೆ ಬರುತ್ತೆ. ಅದ್ರ ಬಗ್ಗೆ ನಾವು ಯಾವುದು ನೆಗೆಟಿವ್ ಆಗಿ ತಗೊಳ್ಳೋದು ಬೇಡ. ಅವರು ನಮ್ಮ ಒಬ್ಬರು ಕ್ರಿಯಾಶೀಲ ಅಧ್ಯಕ್ಷರಿದ್ದಾರೆ ಮತ್ತು ಕಾರ್ಯಕರ್ತರು ಮತ್ತು ಜನಸಾಮಾನ್ಯರು, ಅದರಲ್ಲೂ ಮುಖ್ಯವಾಗಿ ಯುವಕರು ಪ್ರೀತಿ ಮಾಡೋವಂಥ ಒಬ್ಬ ಜನನಾಯಕ. ಹಾಗಾಗಿ ಅವ್ರ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ. ಅದು ಪಾಸಿಟಿವ್ ಆಗಿ 2028ಕ್ಕೆ BJP ಪ್ರಥಮ ಬಾರಿಗೆ ತನ್ನ ಸ್ವಂತ ಬಲದಲ್ಲಿ 120ರಿಂದ 130 ಸ್ಥಾನ ಗಳಿಸೋದಕ್ಕೆ ಅವರು ಒಂದು ಕಾಯಕಲ್ಪವನ್ನು ಮಾಡಿದ್ದಾರೆ. ಅದನ್ನು ನೆರವೇರಿಸೋದಕ್ಕೆ ಕಾರ್ಯಕರ್ತರೆಲ್ಲ ನಾವು ಬದ್ಧವಾಗಿದ್ದೀವಿ. JDS ಜೊತೆಗೂಡಿ ಗುರಿ ಮುಟ್ತೀರಾ ಸರ್? ಏನು ಅಂತ JDS ಜೊತೆಗೂಡಿ 170-180 ಸ್ಥಾನ ಗೆಲ್ಲಬೇಕು ಅನ್ನೋಂಥದ್ದೇ NDA ಅಲಯನ್ಸ್ನ ಒಂದು ಧ್ಯೇಯ. ಅದನ್ನು ಸಾಧಿಸ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.